ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಎಸ್ ಕ್ರಿಯೇಷನ್. ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಡೈನಾಮಿಕ್ಸ್ ಪಾರ್ಟ್ 2 ಚಲನೆ ಭಾಗ 2. ಫಸ್ಟ್ ಒಂದು ಸೆಷನಲ್ಲಿ ಚಲನೆ ಡೈನಾಮಿಕ್ಸ್ ಪಾರ್ಟ್ 1 ನಲ್ಲಿ ಏನು ತಿಳ್ಕೊಂಡಿದ್ವಿ ನಾವು, ಚಲನೆ ಅಂದರೆ ಏನು, ಅದರ ಡೆಫಿನೇಷನ್ ತಿಳ್ಕೊಂಡಿದ್ವಿ. ಹಾಗೂ ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡಿದ್ವಿ. ಅದನ್ನು ಯಾರು ಮಂಡಿಸಿದ್ರು, ಯಾವಾಗ ಮಂಡಿಸಿದ್ರು. ಓಕೆ, E=mc² ಅಂತ. ಮತ್ತು ದ್ವಿತೀಯ ವಿದ್ಯುತ್ ಪರಿಣಾಮ, ಅದಕ್ಕಾಗಿ ಅವ್ರಿಗೆ ಏನು ಸಿಕ್ತು, ದ್ವಿತೀಯ ವಿದ್ಯುತ್ ಪರಿಣಾಮಕ್ಕಾಗಿ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ ಅಂಥೇಳಿ ತಿಳ್ಕೊಂಡಿದ್ವಿ ಅಲ್ಲ. ನೆಕ್ಸ್ಟ್ ಈ ಒಂದು ಸೆಷನಲ್ಲಿ ನಾವೇನು ಮಾಡೋಣ, ಚಲನೆ ಭಾಗ 2 ಸರಳ ರೇಖಾ ಚಲನೆ ಅಂದ್ರೇನು, ಈ ಒಂದು ಸೆಷನ್ನಲ್ಲಿ ನಾವು ಸರಳ ರೇಖಾ ಚಲನೆ ಅಂದ್ರೇನು, ಜವ ಅಂದ್ರೇನು, ವೇಗ ಅಂದ್ರೇನು, ವೇಗೋತ್ಕರ್ಷ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ನಮ್ಮ ಒಂದು ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಸರಳ ರೇಖಾ ಚಲನೆ. ಓಕೆ, ಏನು ಸರಳ ರೇಖಾ ಚಲನೆ ಅಂದರೆ, ಸರಳ ರೇಖೆಯಲ್ಲಿ ಒಂದು ವಸ್ತು ಅಥವಾ ಒಂದು ಕಾಯ ಚಲಿಸುವುದು ಅಂತ. ಸರಿನಾ? ಸ್ಟ್ರೈಟ್ ಲೈನ್ ಮೋಷನ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಲೈನ್ ಮೋಷನ್. ಇಲ್ಲಿ 0 ಇದೆ, ಇಲ್ಲಿ ನಿರ್ದೇಶಕ ಬಿಂದು ಅಂತೇಳಿ ತಿಳ್ಕೊಬೇಕು. ಇದನ್ನು 0. ಸರಿನಾ? ಇಲ್ಲಿ C, ಇಲ್ಲಿ B, ಇಲ್ಲಿ A. ಓಕೆ, ಇಲ್ಲಿ O ಇಂದ ನಾವು O ಇಂದ Aಗೆ ಹೋಗಬೇಕಿತ್ತು ಅಂದರೆ ಫಸ್ಟ್ ಎಲ್ಲಿ ಬರಬೇಕು, O ಇಂದ Cಗೆ ಬರಬೇಕಾ, C ಇಂದ Bಗೆ ಬಂದು ಆಮೇಲೆ A ರೀಚ್ ಆಗಬೇಕು. ಹೌದಾ? ಮರಳಿ ನಾವು ಇದೇ ಪಥದಲ್ಲಿ ಸಾಗಬೇಕು. ಮತ್ತೆ Cಗೆ ಬರಬೇಕಿತ್ತು ಅಂದರೆ ನಾವು ಈ ಬಿ ಬಿಂದುವಿನ ಮುಖಾಂತರ ಏನು ಬರಬೇಕು, Cಗೆ ಬರಬೇಕು. ಹೌದಾ? ಇದನ್ನೇನಂತ ಕರಿತೀವಿ ನಾವು, ಸರಳ ರೇಖಾ ಚಲನೆ ಅಂತೇಳಿ ಹೇಳ್ತೀವಿ. ಸರಿನಾ? ಅಲ್ಲಿ ನೀವು ಕೊಡ್ಬೋದು ಎಷ್ಟು, 5, 10, 15, 20. O ಇಂದ Cಗೆ ಡಿಸ್ಟೆನ್ಸ್ ಎಷ್ಟಿದೆ, 20 ಕಿಲೋಮೀಟರ್. 20 ಕಿಲೋಮೀಟರ್. ನೆಕ್ಸ್ಟ್ 25, 30, 35, 40, 45, 50. ಸರಿನಾ? OAಗೆ ಎಷ್ಟೈತಿ ಡಿಸ್ಟೆನ್ಸ್, 50 ಕಿಲೋಮೀಟರ್. OA ಡಿಸ್ಟೆನ್ಸ್ ಎಷ್ಟಿದೆ, 50 ಕಿಲೋಮೀಟರ್. ಈ ಥರ ಇದೇನು ಸರಳ ರೇಖಾ ಚಲನೆ, ಸ್ಟ್ರೈಟ್ ಲೈನ್ ಮೋಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಎರಡನೇದಾಗಿ ಅಂತ ತಿಳ್ಕೊಳ್ಳೋಣ, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಏನು ಏಕರೂಪ ಚಲನೆ ಅಂದರೆ, ಒಂದು ಕಾಯ ಅಥವಾ ಒಂದು ವಸ್ತು ಏನು ಮಾಡ್ತು, ಅಥವಾ ಒಂದು ಮೋಟ್ರ್ ಬೈಕ್ ಅಂತೇಳಿ ತಿಳ್ಕೊಳ್ಳಿ, ಅದು 1ನೇ ಸೆಕೆಂಡಿನಲ್ಲಿ 10 ಮೀಟ್ರ್ ಚಲಿಸ್ತು ಅಂದರೆ ಮತ್ತು 2ನೇ ಸೆಕೆಂಡಿನಲ್ಲಿ ಮತ್ತೆ 10 ಮೀಟ್ರ್ ಚಲಿಸ್ಬೇಕು, ಮತ್ತು 3ನೇ ಸೆಕೆಂಡಿನಲ್ಲಿ ಕೂಡ ಅದು
10 ಮೀಟರ್ನೇ ಚಲಿಸಬೇಕು. ಹಾಗೆ ಮುಂದುವರೆದು 4ನೇ ಸೆಕೆಂಡಿನಲ್ಲಿ ಅದು 10 ಮೀಟರನ್ನೇ ಚಲಿಸಬೇಕು. ಚಲಿಸಿದೆ ಅಂತಾದರೆ ನಾವೇನು ಹೇಳ್ತೀವಿ, ಅದು ಏಕರೂಪ ಚಲನೆ ಅಂತ ಹೇಳ್ತೀವಿ. ಅಂದರೆ ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುತ್ತದೆ. ಏನು? ಸಮವಾದ ಕಾಲದಲ್ಲಿ ವಸ್ತುವು ಸಮವಾದ ಕಾಲದಲ್ಲಿ ಸಮ ದೂರವನ್ನು ಕ್ರಮಿಸಿದರೆ ಅಥವಾ ಕ್ರಮಿಸುತ್ತದೆ. ಆ ಒಂದು ಚಲನೆಯನ್ನು ನಾವೇನಂತ ಹೇಳ್ತೀವಿ? ಏಕರೂಪ ಚಲನೆ ಅಂಥೇಳಿ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಏಕರೂಪವಲ್ಲದ ಚಲನೆ. ಹೌದಾ? ಒಂದು ವಸ್ತು ಅಥವಾ ಒಂದು ಕಾಯ ಅದು ಮೊದಲನೇ ಸೆಕೆಂಡಿನಲ್ಲಿ 5 ಮೀಟ್ರ್ ಚಲಿಸುತ್ತೆ, ಮತ್ತು 2ನೇ ಸೆಕೆಂಡಿನಲ್ಲಿ 10 ಮೀಟ್ರ್ ಚಲಿಸುತ್ತೆ, ಮತ್ತು 3ನೇ ಸೆಕೆಂಡಿನಲ್ಲಿ 15 ಮೀಟರ್ ಚಲಿಸುತ್ತಾ, ಮತ್ತು 4ನೇ ಸೆಕೆಂಡಿನಲ್ಲಿ ಅದು 16 ಮೀಟ್ರನ್ನ ಚಲಿಸುತ್ತೆ, 5ನೇ ಸೆಕೆಂಡಿನಲ್ಲಿ 18 ಮೀಟ್ರನ್ನ ಚಲಿಸುತ್ತೆ. ಈ ಥರ ಅದೇನು ಮಾಡುತ್ತೆ? ದೂರವನ್ನು ಏನು ಮಾಡುತ್ತಾ ಚೇಂಜ್ ಮಾಡ್ಕೊತ ಹೋತು ಅಂದ್ರೆ ಅದನ್ನೇನಂತ ಹೇಳ್ತೀವಿ? ಏಕರೂಪವಲ್ಲದ ಚಲನೆ ಅಂತೇಳಿ ಹೇಳ್ತೀವಿ. ಇದಕ್ಕೆ ಡೆಫಿನೇಷನ್ ಏನಂತ ಹೇಳ್ಬೋದು? ವಸ್ತುವು ಸಮನಾದ ಕಾಲದಲ್ಲಿ ಸಮವಲ್ಲದ ದೂರವನ್ನು ಚಲಿಸುತ್ತದೆ ಅಥವಾ ದೂರವನ್ನು ಚಲಿಸಿದರೆ ಆ ಒಂದು ಚಲನೆಯನ್ನು ನಾವೇನಂತ ಹೇಳ್ತೀವಿ? ಏಕರೂಪವಲ್ಲದ ಚಲನೆ ಅಂತ ಹೇಳ್ತೀವಿ. ಈ ಒಂದು ಏಕರೂಪ ಚಲನೆಗೆ ನಾವು ಉದಾಹರಣೆ ಕೊಡಬೇಕಿತ್ತು ಅಂದರೆ, ಒಂದು ಹೈವೇ ಆದ್ರೆ ಅಂದ್ಕೊಳ್ಳಿ, ಅಥವಾ ಒಂದು ಚೆನ್ನಾಗಿರೋ ರಸ್ತೆ. ಚೆನ್ನಾಗಿರೋ ರಸ್ತೆನಲ್ಲಿ ಏನು ತೆಗ್ಗಿಲ್ಲ, ದಿಮ್ಮಿ ಇಲ್ಲ, ಏನೂ ಇಲ್ಲ, ಚೆನ್ನಾಗಿರೋ ರಸ್ತೆನಲ್ಲಿ ಒಂದು ಕಾರ್ ಚಲಿಸ್ಬೇಕಿತ್ತು ಅಂದರೆ ಹೆಂಗೆ ಚಲಿಸುತ್ರಿ? ಏನು ಅಂದರೆ ಜಾಸ್ತಿ ಏನು ಟ್ರಾಫಿಕ್ ಇರೋಂಗಿಲ್ಲ, ಆ ಥರ ಒಂದು ಪ್ರದೇಶದಲ್ಲಿ ಅದು ಹೆಂಗೆ ಚಲಿಸುತ್ತಾ ಒಂದೇ ಸ್ಪೀಡ್ನಲ್ಲೇ ಹೋಗ್ತಾನೆ, ಅಂದ್ರೆ ಹೈ ಸ್ಪೀಡ್ನಲ್ಲೇ ಹೋಗ್ತಾನೆ. ಯಾರು ಜನಗಳಿಲ್ಲ, ಏನು ಟ್ರಾಫಿಕ್ ಇಲ್ಲ, ಏನೂ ಇಲ್ಲ ಅಂದಾಗ ಏನು ಮಾಡುತ್ತದು? ಅಲ್ಲಿ ಸಮಕಾಲದಾಗ ಸಮ ದೂರವನ್ನು ಅವನು ಕ್ರಮಿಸ್ತಾನೆ, ಅಂದರೆ ಸ್ಪೀಡಾಗೇ ಹೋಗ್ತಾನೆ. ಸರಿನಾ? ಇಲ್ಲಿ ನೆಕ್ಸ್ಟ್ ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಕೊಡಬೇಕಿತ್ತು ಅಂದರೆ, ಒಂದು ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಒಂದು ಮೋಟ್ರ್ ಬೈಕು, ಒಂದು ಕಾರು ಚಲಿಸ್ತಿರುತ್ತೆ. ಮಾರ್ಕೆಟ್ ಅಂದ ತಕ್ಷಣ ಗದ್ದಲ ಇರ್ತಾರೆ, ಜನಗಳು ಜಾಸ್ತಿ ಇರ್ತಾರೆ, ಅಂಗಡಿಗಳಿರ್ತವೆ. ಅಲ್ಲೆಲ್ಲ ಏನು ಸ್ವಲ್ಪ ಅವನು ಹುಷಾರಾಗಿ ಚಲಿಸ್ಬೇಕಾಗತ್ತೆ. ಸ್ವಲ್ಪ ಜನಗಳಿದ್ದಲ್ಲಿ ನಿಧಾನವಾಗಿ ಹೋಗಬೇಕಾಗುತ್ತೆ, ಜನಗಳಿಲ್ಲ ಅಂದಾಗ ಸ್ವಲ್ಪ ಫಾಸ್ಟಾಗಿ ಹೋಗಬೇಕಾಗುತ್ತೆ. ಹೌದಾ? ಇದಕ್ಕೆ ಉದಾಹರಣೆ ಅಂದರೆ, ಹೈವೇನಲ್ಲಿ ಒಂದು ಕಾರ್ ಅಥವಾ ಬೈಕ್ ಚಲಿಸಿದ್ರೆ ಅದು ಏಕರೂಪ ಚಲನೆ, ಒಂದೇ ಸ್ಪೀಡಲ್ಲೇ ಹೋಗ್ತಾ ಇರ್ತಾನೆ ಅವನು. ಅದೇ ಒಂದು ಜನ ಸಂದಣಿ ಇರ್ತಕ್ಕಂಥದ್ದು ಮಾರ್ಕೆಟ್ನಲ್ಲಿ ಒಂದು ಬೈಕ್ ಒಂದು ಕಾರು ಚಲಿಸ್ಬೇಕಿದ್ರೆ ಅಲ್ಲವನೇನು ಮಾಡ್ತಾನೆ? ಸ್ವಲ್ಪ ಜಾಸ್ತಿ ಏನಾದರೂ ಜನಗಳಿದ್ದಲ್ಲಿ ಸ್ಲೋ ಹೋಗ್ತಾನೆ, ಜನಗಳಿಲ್ದಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾನೆ, ಸ್ವಲ್ಪ ನಿಲ್ಲಿಸ್ಬೇಕಾಗುತ್ತೆ ಯಾರಾದರೂ ಅಡ್ಡ ಬಂದರೆ. ಈ ಥರ ಇದೇನು ಏಕರೂಪವಲ್ಲದ ಚಲನೆಗೆ ಉದಾಹರಣೆ. ಸರಿ, ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ ಇದು ಎರಡು. ನೆಕ್ಸ್ಟ್ ಜವ. ಏನು ಜವ ಅಂದರೆ, ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ. ಕಾಯವು ಒಂದು ಏಕಮಾನ ಕಾಲದಲ್ಲಿ ಅಥವಾ ಒಂದು ಸೆಕೆಂಡಿನಲ್ಲಿ ಎಷ್ಟು ದೂರ ಚಲಿಸುತ್ತದೆ ಅನ್ನೋದನ್ನು ನಾವೇನಂತ ಹೇಳ್ತೀವಿ? ಆ ಒಂದು ಪರಿಮಾಣಕ್ಕೆ ನಾವೇನಂತ ಹೇಳ್ತೀವಿ? ಜವ ಅಂಥೇಳಿ ಹೇಳ್ತೀವಿ. ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ? ಒಂದು ಏಕಮಾನ ಕಾಲದಲ್ಲಿ, ಇದು ಇಂಪಾರ್ಟೆಂಟ್. ಒಂದು ಸೆಕೆಂಡಿನಲ್ಲಿ ಎಷ್ಟು ದೂರ ಚಲಿಸುತ್ತೆ ಅಂಥೇಳಿ ನಾವು ಅಳಿತೀವಲ್ಲ, ಅಥವಾ ಆ ಒಂದು ಪರಿಮಾಣಕ್ಕೆ ನಾವೇನಂತ ಹೇಳ್ತೀವಿ? ಜವ ಅಂತೇಳಿ ಹೇಳ್ತೀವಿ. ಇದರ ಒಂದು SI ಮಾನ, ಅಂತಾರಾಷ್ಟ್ರೀಯ ಮೂಲಮಾನ ಅಂತ ಹೇಳ್ತೀವಿ, ಅಥವಾ SI ಮಾನ ಅಂತ ಹೇಳ್ತೀವಿ. ಏನಿದ್ರೆ SI ಮಾನ?
SI ಮಾನ ಮೀಟರ್ ಪರ್ ಸೆಕೆಂಡ್ ಆರ್ ಕಿಲೋಮೀಟರ್ ಪರ್ ಅವರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತಲೇ ಹೇಳ್ತೀವಿ. ಸೆಂಟಿಮೀಟರ್ ಪರ್ ಸೆಕೆಂಡ್. SI ಮಾನ ಏನು? ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್ ಅಥವಾ ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಾವೇನು ಹೇಳ್ತೀವಿ? ಏಕಮಾನ ಕಾಲದಲ್ಲಿ ಒಂದು ಕಾಯ ಎಷ್ಟು ದೂರ ಚಲಿಸುತ್ತಂತೆ ಅಷ್ಟೇ ಹೇಳ್ತೀವಿ. ಹೌದಾ? ಇಲ್ಲಿ ಸ್ಟಾರ್ಟಿಂಗ್ ವೇಗ ಎಷ್ಟೈತಿ ಅಥವಾ ಮತ್ತೇನು ಲಾಸ್ಟ್ ಫೈನಲ್ ವೇಗ ಎಷ್ಟೈತಿ ಅಥವಾ ಸ್ಪೀಡ್ ಎಷ್ಟೈತಿ ಅಂತೇನಾದರೂ ಕೇಳಂಗಿಲ್ಲ. ಇಲ್ಲಿ ಎಷ್ಟು ದೂರ ಚಲಿಸೈತಂತ ಅಷ್ಟೇ ಹೇಳ್ತೀವಿ. ಹಂಗಾಗಿ ಇದೇನಿದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಏನಿದು ಜವ ಒಂದು ಅಥವಾ ಸ್ಪೀಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಜವ ಅಂದ್ರೇನು ಇಂಗ್ಲೀಷ್ನಲ್ಲಿ ಬಂದ್ಬಿಟ್ಟು ಸ್ಪೀಡ್. ಸ್ಪೀಡ್ ಏನು? ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಎಷ್ಟು ದೂರ ಚಲಿಸುತ್ತೆ ಅನ್ನೋದನ್ನಷ್ಟೇ ಹೇಳ್ತೀವಿ. ಹೌದಾ? ಸ್ಕೇಲರ್ ಅಂದರೆ ಅದೀಶ ಪರಿಮಾಣ. ಓಕೆ, ಇಲ್ಲಿ ನಾವು ಯಾವ ದಿಕ್ಕು ಅಂತೇನು ಹೇಳಂಗಿಲ್ಲ, ಡೈರೆಕ್ಷನನ್ನು ಏನು ಹೇಳಂಗಿಲ್ಲ. ಒಂದು ಕಾಯ ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಹೋಯಿತು ಅಂತಷ್ಟೇ ನಾವಿಲ್ಲಿ ಏನು ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕಾಗಿ ಇದೇನು ಸ್ಕೇಲರ್ ಕ್ವಾಂಟಿಟಿ ಅಥವಾ ಅದೀಶ ಪರಿಮಾಣ ಅಂತ ಹೇಳ್ತೀವಿ. ಅದಕ್ಕಿನ್ನೂ ಯಾವ್ಯಾವ ಎಕ್ಸಾಂಪಲ್ ಬರ್ತಾವಂದ್ರೆ ಅದೀಶ ಪರಿಮಾಣಕ್ಕೆ ಅಥವಾ ಸ್ಕೇಲರ್ ಕ್ವಾಂಟಿಟಿಗೆ ರಾಶಿ, ಅಗಲ ಅಥವಾ ಚಲಿಸಿದ ದೂರ. ರಾಶಿ, ಅಗಲ ಮತ್ತು ಚಲಿಸಿದ ದೂರ ಇವೆಲ್ಲ ಏನು ಅದೀಶ ಪರಿಮಾಣಗಳು. ಇಲ್ಲ ಸಂಖ್ಯಾ ಮೌಲ್ಯ ಎಷ್ಟು ದೂರ, ಎಷ್ಟು ಕಿಲೋಮೀಟ್ರ್ ಹೋಯಿತು. ಹೌದಾ? 10 ಕಿಲೋಮೀಟ್ರ್ ಹೋದರು ಅಥವಾ 50 ಕಿಲೋಮೀಟ್ರ್ ದೂರ ಹೋದರು. ಇಷ್ಟೇ ಏನು ಇಲ್ಲಿ ಸಂಖ್ಯಾ ಮೌಲ್ಯ ಅಷ್ಟೇ ಸೂಚಿಸ್ತೀವಿ. ಹೌದಾ? ಇಲ್ಲಿ ಯಾವ ದಿಕ್ಕು ಅಂತೇಳಿ ನಾವು ಕೇಳಂಗಿಲ್ಲ. ಹಂಗಾಗಿ ಇದೇನು ಸ್ಕೇಲರ್ ಕ್ವಾಂಟಿಟಿ. ಸರಿನಾ? ಇನ್ನು 4ನೇದಾಗಿ ನೆಕ್ಸ್ಟ್ ಜವ. ಏನು ಜವ ಅಂದರೆ ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ. ಓಕೆ, ಕಾಯವು ಒಂದು ಏಕಮಾನ ಕಾಲದಲ್ಲಿ ಅಥವಾ ಒಂದು ಸೆಕೆಂಡಿನಲ್ಲಿ ಎಷ್ಟು ದೂರ ಚಲಿಸುತ್ತದೆ ಅನ್ನೋದನ್ನು ನಾವೇನಂತ ಹೇಳ್ತೀವಿ? ಆ ಒಂದು ಪರಿಮಾಣಕ್ಕೆ ನಾವೇನಂತ ಹೇಳ್ತೀವಿ? ಜವ ಅಂಥೇಳಿ ಹೇಳ್ತೀವಿ. ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ. ಒಂದು ಏಕಮಾನ ಕಾಲದಲ್ಲಿ, ಇದು ಇಂಪಾರ್ಟೆಂಟ್. ಒಂದು ಸೆಕೆಂಡಿನಲ್ಲಿ ಎಷ್ಟು ದೂರ ಚಲಿಸುತ್ತೆ ಅಂಥೇಳಿ ನಾವು ಅಳಿತೀವಲ್ಲ, ಅಥವಾ ಆ ಒಂದು ಪರಿಮಾಣಕ್ಕೆ ನಾವೇನಂತ ಹೇಳ್ತೀವಿ? ಜವ ಅಂತೇಳಿ ಹೇಳ್ತೀವಿ. ಓಕೆ, ಇದರ ಒಂದು SI ಮಾನ. SI ಮಾನ ಏನು? ಅಂತಾರಾಷ್ಟ್ರೀಯ ಮೂಲಮಾನ ಅಂತ ಹೇಳ್ತೀವಿ ಅಥವಾ SI ಮಾನ ಅಂತ ಹೇಳ್ತೀವಿ. ಏನಿದ್ರೆ SI ಮಾನ? SI ಮಾನ ಮೀಟರ್ ಪರ್ ಸೆಕೆಂಡ್ ಆರ್ ಕಿಲೋಮೀಟರ್ ಪರ್ ಅವರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತಲೇ ಹೇಳ್ತೀವಿ. ಸೆಂಟಿಮೀಟರ್ ಪರ್ ಸೆಕೆಂಡ್. SI ಮಾನ ಏನು? ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಅವರ್ ಅಥವಾ ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲಿ ನಾವೇನು ಹೇಳ್ತೀವಿ? ಏಕಮಾನ ಕಾಲದಲ್ಲಿ ಒಂದು ಕಾಯ ಎಷ್ಟು ದೂರ ಚಲಿಸುತ್ತಂತೆ ಅಷ್ಟೇ ಹೇಳ್ತೀವಿ. ಹೌದಾ? ಇಲ್ಲಿ ಸ್ಟಾರ್ಟಿಂಗ್ ವೇಗ ಎಷ್ಟೈತಿ ಅಥವಾ ಮತ್ತೇನು ಲಾಸ್ಟ್ ಫೈನಲ್ ವೇಗ ಎಷ್ಟೈತಿ ಅಥವಾ ಸ್ಪೀಡ್ ಎಷ್ಟೈತಿ ಅಂತೇನಾದರೂ
ಕೇಳಂಗಿಲ್ಲ. ಇಲ್ಲಿ ಎಷ್ಟು ದೂರ ಚಲಿಸೈತಂತ ಅಷ್ಟ ಹೇಳ್ತೀವಿ. ಹಾಗಾಗಿ ಇದೇನಿದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಏನಿದು ಜವ ಒಂದು ಸ್ಪೀಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಜವ ಅಂದ್ರೇನು ಇಂಗ್ಲೀಷ್ನಲ್ಲಿ ಬಂದ್ಬಿಟ್ಟು ಸ್ಪೀಡ್. ಸ್ಪೀಡ್ ಏನು ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಎಷ್ಟು ದೂರ ಚಲಿಸುತ್ತೆ ಅನ್ನೋದನ್ನಷ್ಟ ಹೇಳ್ತೀವಿ. ಹೌದಾ? ಸ್ಕೇಲರ್ ಅಂದರೆ ಅದೀಶ ಪರಿಮಾಣ. ಓಕೆ, ಇಲ್ಲಿ ನಾವು ಯಾವ ದಿಕ್ಕು ಅಂತೇನು ಹೇಳಂಗಿಲ್ಲ, ಡೈರೆಕ್ಷನನ್ನು ಏನು ಹೇಳಂಗಿಲ್ಲ. ಒಂದು ಕಾಯ ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಹೋಯಿತು ಅಂತಷ್ಟೇ ನಾವಿಲ್ಲಿ ಏನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕಾಗಿ ಇದೇನು ಸ್ಕೇಲರ್ ಕ್ವಾಂಟಿಟಿ ಅಥವಾ ಅದೀಶ ಪರಿಮಾಣ ಅಂತ ಹೇಳ್ತೀವಿ. ಅದಕ್ಕಿನ್ನೂ ಯಾವ್ಯಾವ ಎಕ್ಸಾಂಪಲ್ ಬರ್ತಾವಂದ್ರೆ ಅದೀಶ ಪರಿಮಾಣಕ್ಕೆ ಅಥವಾ ಸ್ಕೇಲರ್ ಕ್ವಾಂಟಿಟಿಗೆ ರಾಶಿ, ಅಗಲ ಅಥವಾ ಚಲಿಸಿದ ದೂರ. ರಾಶಿ, ಅಗಲ ಮತ್ತು ಚಲಿಸಿದ ದೂರ ಇವೆಲ್ಲ ಏನು ಅದೀಶ ಪರಿಮಾಣಗಳು. ಓಕೆ, ಪರಿಮಾಣಗಳು, ಅದೀಶ ಪರಿಮಾಣಗಳು. ಇಲ್ಲ ಸಂಖ್ಯಾ ಮೌಲ್ಯ, ಎಷ್ಟು ದೂರ, ಎಷ್ಟು ಕಿಲೋಮೀಟ್ರ್ ಹೋಯಿತು. ಹೌದಾ? 10 ಕಿಲೋಮೀಟ್ರ್ ಹೋದರು ಅಥವಾ 50 ಕಿಲೋಮೀಟ್ರ್ ದೂರ ಹೋದರು. ಇಷ್ಟೇ ಏನು ಇಲ್ಲಿ ಸಂಖ್ಯಾ ಮೌಲ್ಯ ಅಷ್ಟೇ ಸೂಚಿಸ್ತೀವಿ. ಹೌದಾ? ಇಲ್ಲಿ ಯಾವ ದಿಕ್ಕು ಅಂತೇಳಿ ನಾವು ಕೇಳಂಗಿಲ್ಲ. ಹಂಗಾಗಿ ಇದೇನು ಸ್ಕೇಲರ್ ಕ್ವಾಂಟಿಟಿ. ಸರಿನಾ? ಇನ್ನು 4ನೇದಾಗಿ ಈ ಜವ ಅಂದರೆ ಏನಂತ ಗೊತ್ತಾಯಿತು. ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಪರಿಮಾಣಕ್ಕೆ ನಾವೇನಂತ ಹೇಳ್ತೀವಿ, ಜವ ಅಂತೇಳಿ ಹೇಳ್ತೀವಿ. ಅದೇ ಸರಾಸರಿ ಜವ ಕಂಡುಹಿಡಿಯಬೇಕಿತ್ತು ಅಂದರೆ ಓಕೆ, ಸರಾಸರಿ ಜವ ಏನು ಚಲಿಸಿದ ಒಟ್ಟು ದೂರ ತೆಗೆದುಕೊಂಡ ಒಟ್ಟು ಕಾಲ. ಓಕೆ, ಸುಮ್ಮನೆ ಜವ ಕೇಳಿದರು ಅಂದರೆ ಜವ ಅಷ್ಟೇ ಕೇಳಿದಾಗ ಏನು ಬರುತ್ತಾ, ಚಲಿಸಿದ ದೂರ ತೆಗೆದುಕೊಂಡ ಕಾಲ ಬರುತ್ತಾ. ಸರಾಸರಿ ಜವ ಕೇಳಿದಾಗ ಚಲಿಸಿದ ಒಟ್ಟು ದೂರ ಡಿವೈಡಿಂಗ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಅಂತೇಳಿ ಬರುತ್ತೆ. ಚಲಿಸಿದ ಒಟ್ಟು ದೂರವನ್ನು ನಾವೇನಂತ ತಗೊಳ್ಳೋಣ ಇಲ್ಲಿ ಎಸ್, ತೆಗೆದುಕೊಂಡ ಒಟ್ಟು ಕಾಲ ಟಿ. ಓಕೆ, ಜವ ಅಂದರೆ ಏನು? ಓಕೆ, ಒಂದು ಕಾಯ ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ. ಈ ಒಂದು ಪರಿಮಾಣಕ್ಕೆ ನಾವೇನಂತ ಹೇಳ್ತೀವಿ, ಜವ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ದೂರ, ಓಕೆ, ಸಂಖ್ಯಾ ಮೌಲ್ಯ ಅಷ್ಟೇ ಐತಿ. ಇಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಯಿತು, 60 ಕಿಲೋಮೀಟ್ರ್ ಹೋಯ್ತಾ, 100 ಕಿಲೋಮೀಟ್ರ್ ಹೋಯ್ತಾ, ಈ ಥರ. ಬಟ್ ಯಾವ ದಿಕ್ಕಿನಲ್ಲಿ ಹೋಯಿತು ಅಂಥೇಳಿ ನಾವಿಲ್ಲಿ ಕೇಳಂಗಿಲ್ಲ ಅಥವಾ ಮೆನ್ಷನ್ ಮಾಡೋಂಗಿಲ್ಲ. ಹಾಗಾಗಿ ಇದೇನು, ಇದು ಒಂದು ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಅದೀಶ ಪರಿಮಾಣ ಅಂತೇಳಿ ಹೇಳ್ತೀವಿ. ಓಕೆ, ಸರಾಸರಿ ಜವ ಅಂದಾಗ ಚಲಿಸಿದ ಒಟ್ಟು ದೂರ ಮತ್ತು ತೆಗೆದುಕೊಂಡ ಒಟ್ಟು ಕಾಲವನ್ನು ನಾವು ಡಿವೈಡಿಂಗ್ ಬೈ ಮಾಡಿದರೆ ನಮಗೇನು ಸಿಗುತ್ತೆ, ಸರಾಸರಿ ಜವ ಸಿಗುತ್ತೆ. ಓಕೆ, ನೆಕ್ಸ್ಟ್ ವೆಲಾಸಿಟಿ. ವೇಗ, ಇಂಗ್ಲೀಷ್ನಾಗ ವೆಲಾಸಿಟಿ ಅಂತೀವಿ. ವೇಗ ಏನು? ವೇಗ ಅಂದ್ರೆ ಅಲ್ಲಿ ಜವ ಅಂದಾಗ ನಾವೇನು ಹೇಳಿದ್ವಿ, ಚಲಿಸಿದ ದೂರವನ್ನು ಅಷ್ಟೇ ಹೇಳಿದ್ವಿ. ಹೌದಾ? ಆ ಜವದ ಜೊತೆಗೆ ಏನು ಮಾಡಬೇಕಿಲ್ಲಿ ದಿಕ್ಕನ್ನು ಸಹ ಹೇಳಿದ್ರ. ಓಕೆ, ಚಲಿಸಿದ ದೂರದ ಜೊತೆಗೆ ಯಾವ ದಿಕ್ಕಿನಲ್ಲಿ ಹೋಯಿತು ಒಂದು ವಸ್ತು ಅಥವಾ ಕಾಯ. ಓಕೆ, ಚಲಿಸಿದ ದೂರ ಮತ್ತು ದಿಕ್ಕನ್ನು ಎರಡನ್ನೂ ಹೇಳಿದಾಗ ನಾವು ಅಲ್ಲಿ ಏನಂತ ಹೇಳ್ತೀವಿ, ಅದಕ್ಕೆ ಆ ಒಂದು ಪರಿಮಾಣಕ್ಕೆ ಏನಂತ ಹೇಳ್ತೀವಿ, ವೇಗ ಅಂತೇಳಿ ಹೇಳ್ತೀವಿ. ಓಕೆ, ಡೆಫಿನಿಷನ್ ಹೇಳಬೇಕಿತ್ತು ಅಂದ್ರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ಕಾಯದ ವೇಗ. ಜವ ಅಂದರೆ ಏನು ಹೇಳಿದ್ವಿ ನಾವು, ಚಲಿಸಿದ ದೂರ, ಒಂದು ಕಾಯ ಎಷ್ಟು ದೂರ ಚಲಿಸ್ತು
ಅದನ್ನು ಜವ ಅಂತ ಹೇಳ್ತೀವಿ. ಅದೇ ಯಾವ ದಿಕ್ಕಿನಲ್ಲಿ ಚಲಿಸ್ತು ಅಂತ ಹೇಳಿದಾಗ ನಾವೆಲ್ಲ ಅಂತ ಹೇಳ್ತೀವಿ, ವೆಲಾಸಿಟಿ, ಓಕೆ, ವೇಗ ಅಂತೇಳಿ ಹೇಳ್ತೀವಿ. ಸರಿನಾ? ಜವ ಅಂದ್ರೇನು? ಚಲಿಸಿದ ದೂರ. ಜವ ಅಂದರೆ ಚಲಿಸಿದ ದೂರ. ಆ ನಿರ್ದಿಷ್ಟ ದಿಕ್ಕಿನಲ್ಲಿ, ಓಕೆ, ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ಕಾಯದ ವೇಗ. ಓಕೆ, ಅಲ್ಲಿ ದೂರನೂ ಇರಬೇಕು, ಎಷ್ಟು ದೂರ ಚಲಿಸ್ತು ಅನ್ನೋದು ಇರಬೇಕು, ಆಮೇಲೆ ಯಾವ ದಿಕ್ಕಿನಲ್ಲಿ ಚಲಿಸ್ತು, ಸರಿ, ಒಂದು ನಿರ್ದಿಷ್ಟ ದಿಕ್ಕು ಇರಬೇಕು. ಇವೆರಡನ್ನ ಹೊಂದಿದ್ರೆ ಅದೇನು? ವೆಲಾಸಿಟಿ. ಸರಿನಾ? ಇದ್ರದ್ದು SI ಯೂನಿಟ್ ಏನು? ಸೇಮ್, ಮೀಟರ್ ಪರ್ ಸೆಕೆಂಡ್. SI ಯೂನಿಟ್ ಸೇಮ್. ಜವದ್ದು ಮತ್ತು ವೇಗದ್ದು SI ಯೂನಿಟ್ ಸೇಮ್, ಅಥವಾ ಅಂತಾರಾಷ್ಟ್ರೀಯ ಮೂಲಮಾನ ಸೇಮ್, ಮೀಟರ್ ಪರ್ ಸೆಕೆಂಡ್. ಸರಿನಾ? ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಅಥವಾ ಸದಿಶ ಪರಿಮಾಣ. ಇದು ವೆಕ್ಟರ್ ಕ್ವಾಂಟಿಟಿ, ಇದೇನು? ಸದಿಶ ಪರಿಮಾಣ ಅಂತ ಹೇಳ್ತೀವಿ. ವೆಕ್ಟರ್ ಕ್ವಾಂಟಿಟಿ. ಯಾಕಿದು ವೆಕ್ಟರ್ ಕ್ವಾಂಟಿಟಿ, ಸದಿಶ ಪರಿಮಾಣ ಅಂತ ಹೇಳಿದ್ರೆ, ಇಲ್ಲಿ ಒಂದು ನಿರ್ದಿಷ್ಟ ದಿಕ್ಕೂ ಐತಿ, ಆಮೇಲೆ ಎಷ್ಟು ದೂರ ಚಲಿಸ್ತು, ಓಕೆ, ಎರಡೂ ಐತಿ. ಸಂಖ್ಯಾ ಮೌಲ್ಯನೂ ಐತಿ ಮತ್ತು ಡೈರೆಕ್ಷನ್, ದಿಕ್ಕೂ ಐತಿ. ಹೌದಾ? ಎರಡೂ ಐತಿ. ಮತ್ತು ಡೈರೆಕ್ಷನ್. ದಿಕ್ಕು, ಸಂಖ್ಯಾ ಮೌಲ್ಯನೂ ಐತಿ ಮತ್ತು ದಿಕ್ಕೂ ಐತಿ. ಎಷ್ಟು ದೂರ ಹೋಯಿತು? ಒಂದು ಕಾಯ 50 ಕಿಲೋಮೀಟರ್ ಪಶ್ಚಿಮಕ್ಕೆ ಚಲಿಸಿತು ಅಥವಾ ಪೂರ್ವಕ್ಕೆ ಚಲಿಸಿತು. ಈ ಥರ ಸಂಖ್ಯಾ ಮೌಲ್ಯ ಮತ್ತು ಒಂದು ದಿಕ್ಕು ಸೂಚಿಸಿದ್ರೆ, ಎರಡನ್ನೂ ಮೆನ್ಷನ್ ಮಾಡಿದ್ರಂದ್ರೆ ಅದು ಯಾವ ಕ್ವಾಂಟಿಟಿ? ವೆಕ್ಟರ್ ಕ್ವಾಂಟಿಟಿ. ಇದರೊಂದು SI ಮಾನ ಕೂಡ ಮೀಟರ್ ಪರ್ ಸೆಕೆಂಡ್. ಇದರಲ್ಲಿ ಸರಾಸರಿ ವೇಗ ಕಂಡುಹಿಡಿಬೇಕಿತ್ತು ಅಂದ್ರೆ ಏನು ಬರುತ್ತಿಲ್ಲಿ? ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡಿಂಗ್ ಬೈ 2. ಸರಿನಾ? ಒಂದು ಕಾಯದ ವೇಗ ಏಕರೂಪದಲ್ಲಿ ಬದಲಾವಣೆ ಆಗುತ್ತಿದ್ರೆ, ಓಕೆ, ಅದರ ಸರಾಸರಿ ವೇಗ ಒಂದು ಕೊಟ್ಟ ಕಾಲಾವಧಿಗೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗಗಳ ಸಮಾಂತರ ಮಾಧ್ಯವಾಗಿರುತ್ತದೆ. ಸರಿನಾ? ಸರಾಸರಿ ವೇಗ ಅಂದರೆ ಇಲ್ಲಿ ಆರಂಭಿಕ ವೇಗನೂ ಇರಬೇಕು, ಓಕೆ, ಸ್ಟಾರ್ಟಿಂಗ್ ಸ್ಪೀಡ್ ಅಂತ ಹೇಳ್ತೀವಿ, U. ಆರಂಭಿಕ ವೇಗ U ಪ್ಲಸ್ ಅಂತಿಮ ವೇಗ V, ಓಲ್ ಡಿವೈಡಿಂಗ್ ಬೈ 2 ಮಾಡಿದಾಗ ನಮಗೇನು ಸಿಗುತ್ತಲ್ಲಿ? ಸರಾಸರಿ ವೇಗ ಸಿಗುತ್ತೆ. ಓಕೆ, V ಸರಾಸರಿ, ಎವರೇಜ್ ವೆಲಾಸಿಟಿ ಅಂತ ಹೇಳ್ತೀವಿ. ಎವರೇಜ್ ವೆಲಾಸಿಟಿ, ಆರಂಭಿಕ ವೇಗ U ಪ್ಲಸ್ ಅಂತಿಮ ವೇಗ V ಡಿವೈಡಿಂಗ್ ಬೈ 2 ಮಾಡಿದಾಗ ನಮಗೇನು ಸಿಗುತ್ತಲ್ಲಿ? ಸರಾಸರಿ ವೇಗ ಸಿಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸರ್ಲೇಷನ್ ಅಂತ ಹೇಳ್ತೀವಿ ನಾವು. ಎಕ್ಸರ್ಲೇಷನ್, ವೇಗೋತ್ಕರ್ಷ. ಎಕ್ಸಿಲರೇಷನ್ ಅಂತ ಹೇಳ್ತೀವಿ. ವೇಗೋತ್ಕರ್ಷ ಏನು? ವೇಗೋತ್ಕರ್ಷ ಅಂದ್ರೆ, ಎಕ್ಸಿಲರೇಷನ್ ಅಂದ್ರೆ ಗಾಡಿ ಹೊಡೆ ಮುಂದೆ ಹೇಳ್ತಿರ್ತಾರ, ನೀವು ಕಾರ್ ಹೊಡೆ ಮುಂದೆ ಹೇಳ್ತಿರ್ತಾರ. ಹೌದಾ? ಎಕ್ಸಿಲರೇಷನ್ ಕೊಡು ಅಂತೇಳಿ ಅಂದರೆ ಕೊಟ್ಟಾಗ ಏನಾಗುತ್ತೆ? ಸ್ಪೀಡಲ್ಲಿ ಏನಾಗುತ್ತೆ? ಬದಲಾವಣೆ ಆಗುತ್ತಾ ಇಲ್ವೋ? ವೇಗದಲ್ಲಿ ಬದಲಾವಣೆ ಆಗುತ್ತಾ? ಹೌದಾ? ಎಕ್ಸಿಲೇಟ್ ಕೊಟ್ಟಂಗೆಲ್ಲ ಏನಾಗುತ್ತೆ? ಗಾಡಿ ಸ್ಪೀಡ್ ಮೂವ್ ಆಗುತ್ತೆ. ಹೌದಾ? ಅದೇ ಥರ ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ
ಅಥವಾ ಸ್ಪೀಡ್ನಲ್ಲಿ ವೇಗದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ನಾವೇನಂತ ಹೇಳ್ತೀವಿ, ವೇಗೋತ್ಕರ್ಷ ಅಂತ ಹೇಳ್ತೀವಿ. ಎಕ್ಸಿಲೇಟ್ರ್ ಮೇಲೆ ಕಾಲಿಟ್ಟಿರ್ತಾರೆ ಕಾರ್ ಹೊಡೆ ಮುಂದೆ, ಹೌದಾ? ಆಕ್ಸಿಲೇಟ್ರ್ ಕೊಟ್ಟಂಗೆಲ್ಲ ಅದೇನಾಗುತ್ತೆ, ಕಾರು ತನ್ನ ಒಂದು ವೇಗದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ, ಹೌದಾ? ಎ ಇಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ. ವಿ ಅಂದರೆ ಇಲ್ಲೇನು ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಮೈನಸ್ ಯು ಅಂದ್ರೆ ಸ್ಟಾರ್ಟಿಂಗ್ ವೆಲಾಸಿಟಿ ಅಥವಾ ಆರಂಭಿಕ ವೇಗ, ವಿ ಅಂದ್ರೆ ಫೈನಲ್ ವೇಗ, ಫೈನಲ್ ವೆಲಾಸಿಟಿ, ಸರಿನಾ? ಡಿವೈಡಿಂಗ್ ಬೈ ಟಿ, ಟಿ ಫಾರ್ ಟೈಮ್ ಟೇಕನ್. ಇದ್ರದ್ದು ಒಂದು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, SI ಮಾನ ಅಂತ ಹೇಳ್ತೀವಿ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸರಿನಾ? ಕ್ಲಾಸ್ ಅರ್ಥ ಆಯಿತು ಅನ್ಕೋತೀನಿ. ಕ್ಲಾಸ್ ಅರ್ಥ ಆಗಿದರೆ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.